ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಗಂಡು ಮೆಟ್ಟಿದ ಪುಂಡ ನಾಡು ಸಣ್ಣ ಹಳ್ಳಿ ಸಂಗೋಳಿ ಒಳಗ ತಂದಿ ಬರಮನ್ನ ತಾಯಿ ಕಂಚವನ ಒಡಲೊಳಗೆ ಹುಟ್ಟಿ ಬಂದ ಗಂಡು ಗಲಿ ಹಾಲ ಮೊದಲು ಹುಲಿ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ. ಹೌದಪ್ಪ ಹೌದು. 1798 ಆಗಸ್ಟ್ 15ಕ್ಕೆ ಜಲಿಮೆತ್ತಿ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೌದು. 1831 ಜನವರಿ 26ನೇ ತಾರೀಕಿನ ದಿವಸ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನ ನಂದಗಡದೊಳಗೆ ಏನ್ ಮಾಡಿದ್ರಪ್ಪ ಬ್ರಿಟಿಷರು? ಹಗಲು ಬಾರಾದಾಗ ಹಸಿ ಜೀವ ತಗೊಂಡ್ ಬಿಟ್ರು ಕೆಂಪು ಮುದ್ದಿ ಬ್ರಿಟಿಷರು. ಹೌದಪ್ಪ ಹೌದು ಹೌದು. ಸಂಗೊಳ್ಳಿ ರಾಯಣ್ಣ ಹುಟ್ಟು ದಿವಸಲು ಜೇಂಡ ಹಾರ್ತೈತಿ. ಹೌದ. ಸಂಗೊಳ್ಳಿ ರಾಯಣ್ಣ ಎಷ್ಟು ದಿವಸನೇ ಬದುಕಾರತ್ತೀರಿ? 31 ವರ್ಷ ಬದುಕ್ಯ. ಒಟ್ಟೆ ಅವನು ಹುಟ್ಟಿದ್ದು ಹಾಲು ಮತ್ತಾಗ, ನೀನು ಹುಟ್ಟಿದ್ದು ಹಾಲು ಮತ್ತಾಗ. ಹೌದು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರ ಉತ್ಸವ. ಹೌದಪ್ಪ. ಅವ ದೇಹ ಬಿಟ್ಟ ದಿವಸ ಗಣರಾಜ್ ಉತ್ಸವ. ಹೌದಪ್ಪ. 2 ದಿವಸ ಭಾರತಾಂಬೆ ಬಾವುಟ ಹಾರ್ತೈತಿ ಜಗತ್ತಿನೊಳಗ. ಇನ್ನೊಮ್ಮನ ಹಾರ್ತಾನ. 50 ವರ್ಷ ಆಯ್ತು ಹಾಡಾಕತ್ತಿದಿ ನೀನು ಕುರುಬುರು ಕುಲ್ದಾಗ ಹುಟ್ಟಿ. ನಿನಗೊಮ್ಮೆನ ಜೇಂಡ ಹಾರ್ಸ್ಯಾರ 100? ನಮಗ ಜೇಂಡ ಅವ್ರು ಬೇರೆ ಗೌಡ್ರಿಗೆ ನಮಗ ಹೆಂಗ್ರಿ? ಹಿಂಗೆ ಹಾಡ್ಕಿಗೆ ಬಂದ್ 4 ದಿವಸ ಬಿಟ್ಟು ಮನಿಗೆ ಹೋದ್ರಾತು. ದೂರ ಇರ್ತಾನೆ ಜೇಂಡ ಹಾರಿಸ್ತಾರ. ಎದರೂಲೆ ಹೆಣ್ಮಕ್ಳು ಅದನ್ನ ಹೇಳಿಲ್ಲ ಮುಂದಿಂದ. ನಿಮಗ ಇದ್ರಲ್ಲೇ ಯಾಕೆ ಹಾರಿಸ್ತಾರೋ ಅವ್ರಿಗೆ ಅದನ್ನ ಯಾಕೆ ಹಾರಿಸ್ತಾರ ಮುತ್ತಪ್ಪನ? ಅವರಲ್ಲಿ ಎಂತ ಶಕ್ತಿ ಅಂತ ಅವ್ರು ಮಾಡ್ಯಾರ. ಹೌದು ಹೌದು. ಅವರು ಕೂಡ ಹಾಲು ಮತ್ತವ್ರದ್ದು ಹೇಳಿನಿ ರಕ್ತ ಅವ್ರದ್ದು ಕೆಂಪಿ ಐತಿ. ಯಾಕಂದ್ರ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಪ್ರಾಣ ಕೊಟ್ಟಾನ. ನಾವು ನೀವು ಎದಕ್ ಕೊಡ್ತೀವಿ ಪ್ರಾಣ? ಹೆಂಡ್ರ ಸಮಾನ ಪ್ರಾಣ ಕೊಟ್ಟೈತಿ. ನಮ್ಮಲ್ಲಿ ಮಾನ್ಯ ಒಂದು ಹೆಂಡತಿ ಸಮಾನ ಸತ್ತದ್ರಿ. ದೇಶಕ್ಕಾಗಿ ಅವ್ರು ಪ್ರಾಣ ಕೊಟ್ಟಾರ. ಇವ್ರು ಹೆಂಡ್ರ ಸಮಾನ ಇವು ಪ್ರಾಣ ಕೊಡ್ತಾವ. ಇವ್ರ ಜಾಗ ಜೇಂಡ ಹಾರ್ತದ. ಹೆಂಡತಿ ಕೈಯಾಗ ಕುಡಿಬ್ಯಾಡ್ರಿ ಲಗಾಮ. ಹೌದಪ್ಪ. ಹೆಂಡತಿ ಕೈಯಾಗ ಕುಡಿಬ್ಯಾಡ್ರಿ ಲಗಾಮ ಅಂದಾಗ ಮದುವೆ ಆಗಲು ಸತ್ತ APJ ಅಬ್ದುಲ್ ಕಲಾಮ. ಹೌದಪ್ಪ ಹೌದು. ಅರಟಾಳ ಕಲ್ಮೇಶೆ ಹೇಳುದು ಅಳಗವಾಡಿ ದೈವಕ್ಕೆ 101 ಸಲ ಸಲಾಮ. ಹೌದಪ್ಪ. ನೀವು ಏನಾಗ್ಬೇಕ್ರಿಪ್ಪ? ನಾವು ನೀವು ಎಲ್ಲಾರು ಆಗ್ಬೇಕು ಒಮ್ಮೆ ಗುರುವಿನ ಗುಲಾಮ. ಹೌದು. ಅದಕ್ಕೆ ಕನಕದಾಸ್ ಹೇಳ್ಯಾನ ಏನಂದ್ರಿಪ್ಪ? ಗುರುವಿನ ಗುಲಾಮನಾಗುವ ತನಕ ದೊರೆಯ ತನ್ನ ಮುಕ್ತಿ, ದೊರೆಯ ತನ್ನ ಮುಕ್ತಿ, ಅದರ ಕೈತಿ ಒಳ್ಳೆ ಶಕ್ತಿ, ದೊರೆಯ ತನ್ನ ಮುಕ್ತಿ, ಅದರ ಕೈತಿ ಒಳ್ಳೆ ಶಕ್ತಿ. ಈ ಗುರುವಿನ ಗುಲಾಮಿ ಮಾತು ಹೇಳ ರವಿ ಭಜಂತ್ರಿ ಅನ್ನು ಸರ್. ಹೌದ್ರಿ? ಇದನ್ನ ಹೇಳ್ಯಾರ. ಐಗಿಳಿ ಅಪ್ಪಯ್ಯ ಸ್ವಾಮಿ ಜಾತ್ರೆಗೆ ಬಂದಾಗ 14 ವರ್ಷ ಹಿಂದೆ ಬಂದಿರು ಆ ಮಾತನ್ನ ಹೇಳಿನಿ. ಎಲ್ಲಾರು ಚಲೋ ಮಾಡ್ಯಾರ. ರವಿ ಭಜಂತ್ರಿ ಈ ಮಾತು ಹೇಳ್ಯಾನ ಅನ್ನೋದು ವಾಪರಿ ಹೇಳ್ತೀರಿ. ಗಂಟಿ ಸರ್ ನಾ ಕೇಳ್ತೀನಿ, ನಾವು ಯಾರಿಗೂ ಹುಟ್ಟಿವಲ್ಲ. ಯಾಕ್ರಿ? ನಾವು ಮಾಳಪ್ಪ ಹುಟ್ಟಿವಂದ್ರ ಮಾಳಪ್ಪನ ಮಗ ಕಲ್ಮೇಶ್ ಅನ್ನೋದು. ಶ್ಯಾಮು ಖಾನಾಪುರ ಒಂದು ಮಾತು ಹೇಳ್ಯಾರ. ಯಾನಂದಪ್ಪ ಶ್ಯಾಮ? ಶ್ಯಾಮು ಶ್ಯಾಮು ಖಾನಾಪುರ ಅನ್ನೋ ಒಬ್ಬ ಕಲಾವಿದ ಒಂದು ಮಾತು ಹೇಳ ಮುತ್ತಪ್ಪನ. ಏನಂದ್ರಿಪ್ಪ? ಎಲ್ಲಾರ್ಗಿ ದುಃಖ ಐತೆ. ನಿಮಗ ಬರೇ ಸ್ವಲ್ಪ ಇದ್ರೆ ನನಗೆ ಎತ್ತೈತಿ, ಎಲ್ಲ ನನಗೆ ಇಡೀ ಶರೀರ ದುಃಖ ಐತಿ. ಹೌದಪ್ಪ. ನಗುವ ನಂಬಿ, ಹೌದು, ನಗುವ ನಂಬಿ ದುಃಖ ನುಂಗಿ, ನುಂಗಿಯಪ್ಪ ನುಂಗಿ ನಕ್ಕು ನಗಿಸುವುದೇ ಕಲಾವಿದರ ಜೀವನ ಬಂಧುಗಳೇ. ಹೌದಪ್ಪ. ಇದನ್ನ ಯಾರು ಹೇಳ ಗೊತ್ತಾನೆ? ಯಾರಂದ್ರಪ್ಪ? ಶ್ಯಾಮು ಖಾನಾಪುರ್. ಹೌದಪ್ಪ. ಅದಕ್ಕೆ ನಾವು ಸರ್ ಯಾರು ಪುಂಡ್ಲಿಕನ್ನ ನಾ ಹೇಳ್ತೀನಿ, 10 ಊರು ಮಂದಿ ನಿತ್ಯ ನ್ಯಾಯ ಮಾಡಿದ್ರು ಕೂಡ ತಪ್ಸಿ ಗೌಡ 10ಕ್ಕೆ ಹಣಿಲಿಲ್ಲ, 30ಕ್ಕೆ ಮಣಿಲಿಲ್ಲ ಕಲ್ಮೇಶ್. ನೀ ನಮ್ಮನ್ನು ಕೂಡಿಸಿ ಪುಣ್ಯ ಕಟ್ಕೊಂಡ ಮ್ಯಾಗ 40 ವರ್ಷ ನಾಡಿ ಮ್ಯಾಗ ತಪ್ಸಿ ಗೌಡದೋಡಿ ಹಾಡಿ ನಾವು ಏನು ಮಾಡಿವಪ್ಪ ಅಂದ್ರೆ ಬೆಳೆದಿವತ್ ಹೇಳಿ ಇಲ್ಲಾದ್ರೂ ಹೇಳ್ತೀವಿ, ಎಲ್ಲಿಯಾದ್ರೂ ಹೇಳ್ತೀವಿ. ಹೌದಪ್ಪ. ಹಿಡ್ಕಲ್ನ ಹೋಗಿ ಗಂಟಿ ಸರ್ ಹೆಸರು ಹೇಳ್ರ. ಹಂಗ್ರಿ ಅಲ್ಲಿ ಏನು ಮಾಡ್ಯಾರ ಗಂಟಿ ಸರ್ ಬಗ್ಗೆ ಹೇಳುದು. ಅದಕ್ಕೆ ಯಾರ ಸಾಹಿತ್ಯಗಳನ್ನ ಬರದಾರ ಅವ್ರ ಹೆಸರು ಹಾಕೋದು, ಯಾರು ಯಾವ ಮಾತು ಹೇಳ್ಯಾರ ನಾನು ಹಿಡ್ಕೊಂಡು ಕೂಡ ಎಲ್ಲಾರು ಕೂಡ ಅವ್ರಿಗೆ ನಾ ಕಷ್ಟ ಮಾಡಿ ರಕ್ತ ಸೊಟ್ಟು ಸಾಹಿತ್ಯ ಮಾಡಿದಕ್ಕ ಮಾತು ತೆಗೆದಿದ್ದಕ್ಕೆ ಅವ್ರಿಗೆ ಹೋಗಿ ಮುಟ್ಟಬೇಕಂತ ಹೇಳಿ ರವಿ ಭಜಂತ್ರಿ ಸರ್ಗೆ ಕೂಡ ನಮ್ಮ ಶ್ಯಾಮು ಖಾನಾಪುರ ಅವರು ಕೂಡ ಅನಂತ ಕೋಟಿ ಧನ್ಯವಾದಗಳು. ಈಗ ಕ್ಯಾಲಿ